ಹಿಜಾಬ್ ಏನ್ ಬ್ಯಾನ್ ಆಗಿತ್ತು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಬ್ಯಾನ್ ಅನ್ನ ಹಿಂಪಡೆಯಲಾಗಿದೆ. ಆ ಆದೇಶವನ್ನ ರಾಜ್ಯ ಸರ್ಕಾರ ರದ್ದು ಮಾಡಿದೆ. ಹಿಜಾಬ್ ಹಾಕಿದ ಮಾತ್ರಕ್ಕೆ ಅವರಿಗೆ ಅದ್ರ ಹಿಜಾಬ್ ಯಾರು ಹಾಕ್ತಾರೆ ಅವರಿಗೆ ಪರೀಕ್ಷೆಗೂ ಕೂಡ ಅಟೆಂಡ್ ಮಾಡೋದಕ್ಕೆ ಬಿಡ್ಲಿಲ್ಲ. ಮತ್ತು ಆ ವಿದ್ಯಾರ್ಥಿಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಈಗಲೂ ಕೂಡ ಹೈಯರ್ ಬೆಂಚ್ ಅಲ್ಲಿ ಈ ಹಿಜಾಬ್ ವಿಚಾರ ಇನ್ನೂ ಕೂಡ ಇದೆ. ಇದರ ಮಧ್ಯೆ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಒಂದು ಪ್ರಾಮಿಸ್ ಕೊಟ್ಟಿತ್ತು ಚುನಾವಣಾ ಸಂದರ್ಭದಲ್ಲಿ, ನಾವು ಅಧಿಕಾರಕ್ಕೆ ಬಂದ್ರೆ ಹಿಜಾಬ್ ಬ್ಯಾನ್ ಏನ್ ಆದೇಶ ಇದೆ ಅದನ್ನ ಹಿಂಪಡಿತೀವಿ ಅಂತ. ಆಗ ಹೇಳಿದ ಮಾತಿನ ಪ್ರಕಾರ ಇವತ್ತು ಹಿಜಾಬ್ ಬ್ಯಾನ್ ಅನ್ನ ವಾಪಸ್ ತೆಗೆದುಕೊಂಡಿದೆ. ಕೇವಲ ಹಿಜಾಬ್ ಅಷ್ಟೇನಾ ಅಥವಾ ಬೇರೆ ಬೇರೆ ಧಾರ್ಮಿಕ ಸಂಕೇತಗಳನ್ನ ಹಾಕೊಂಡು ಬರ್ಬೋದಾ ಶಾಲಾ ಕಾಲೇಜುಗಳಿಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಇವತ್ತಿನ ರಾ ನ್ಯೂಸ್ ಅಲ್ಲಿ ನಿಮ್ ಮುಂದೆ ಇಡ್ತೀವಿ. ಶಿವದಾರ, ಜನಿವಾರ, ಮಂಗಳಸೂತ್ರ ಸೇರಿದಂತೆ ಕೇಸರಿ ಶಾಲು, ಹಿಜಾಬು, ಬುರ್ಕಾ ಇವೆಲ್ಲವೂ ಇದಾವೆ. ಸೊ ಇದೆಲ್ಲದಕ್ಕೂ ಕೂಡ ಅನುಮತಿ ಕೊಟ್ಟಿದೆ ಅಥವಾ ಪಿಕ್ ಅಂಡ್ ಚೂಸ್ ಮಾಡಿ ಕೆಲವೊಂದು ಮಾತ್ರ ಹಿಂಪಡೆಯಲಾಗಿದೆಯಾ ಅಥವಾ ಮುಂದುವರಿಸಲಾಗಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡ್ತೀವಿ.